ಫ್ರೆಂಡ್ಸ್ ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಎಲ್ಲೇ ಮೀನು ಫಿಶ್ನ ಟ್ರೈ ಮಾಡಿ, ಎಷ್ಟೇ ಕಾಸ್ಟ್ಲಿ ಇರುವಂಥ ಹೋಟೆಲ್ಗಳಲ್ಲಿ ಫಿಶ್ ಫ್ರೈನ ತಿನ್ನಿ, ಬಟ್ ಕರಾವಳಿ ಕಡೆಗಳಲ್ಲಿ ಸಿಗುವಂಥ ಫಿಶ್ ಫ್ರೈ ಎಷ್ಟು ರುಚಿಕರವಾಗಿರುತ್ತೆ ಮತ್ತು ನಿಮಗೆ ಆ ರುಚಿ ಎಲ್ಲಿ ಕೂಡ ಸಿಗೋದಿಲ್ಲ. ಹಾಗಿದ್ದರೆ ಕರಾವಳಿ ಮೀನು ಸೀಕ್ರೆಟ್ ಏನು? ಇಲ್ಲಿ ಮೀನು ಅಷ್ಟು ರುಚಿಯಾಗಿ ಬರೋದಕ್ಕೆ ಕಾರಣ ಏನು? ಬನ್ನಿ, ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ. ಸ್ಕಿಪ್ ಮಾಡದೆ ನೋಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕಾಳು ಮೆಣಸು, ಮೆಂತ್ಯಕಾಳು, ಧನಿಯಾ ಕಾಳು, ಉಪ್ಪು, ಅರಿಶಿನ ಪುಡಿ. ಇಲ್ಲಿ ನಾನು 1 ಗೆಡ್ಡೆ ಬೆಳ್ಳುಳ್ಳಿ ಹಾಗೆ 1 ಸಣ್ಣ ಇಂಚು ಶುಂಠಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಹುಣಸೆಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿದ್ದೀನಿ, ಅಡುಗೆ ಎಣ್ಣೆ. ಇಲ್ಲಿ ನಾನು ಒಂದು 6-7 ಬ್ಯಾಡಗಿ ಮೆಣಸಿಕಾಯಿನ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕಿಲೋ ಬಂಗುಡೆ ಮೀನನ್ನು ತಗೊಂಡಿದ್ದೀನಿ. ನಿಮಗೆ ಬೇರೆ ಮೀನು ಬೇಕಾದರೂ ನೀವು ತಗೋಬಹುದು. ಅದಕ್ಕೆ ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿ ಈ ಥರ ಮಾರ್ಕ್ಸ್ ಹಾಕ್ಕೊಳ್ಳಿ, ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇಲ್ಲಿ ನಾನು ಮೊದಲಿಗೆ 3 ಮೀನನ್ನು ತಗೊಂಡಿದ್ದೀನಲ್ಲ, ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಅಲ್ಲಿವರೆಗೂ ಮ್ಯಾರಿನೇಟ್ ಆಗೋವರೆಗೂ ನಾವಿಲ್ಲಿ ರುಬ್ಬೋದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 6-7 ಬ್ಯಾಡಗಿ ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಇದನ್ನು ನೀವು 1-2 ಮಿನಿಟ್ಸ್ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ಮಸಾಲೆ ರುಬ್ಬಿ ಮಾಡೋದ್ರಿಂದ ಸೇಮ್ ನಿಮಗೆ ಕರಾವಳಿ ಕಡೆಗಳಲ್ಲಿ ಮಾಡುವಂಥ ರುಚಿನೇ ನಿಮಗೆ ಸಿಗುತ್ತೆ. ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನಿವಾಗ 1.5 ಚಮಚ ಧನಿಯಾ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ, ಹಾಗೆ ಒಂದು ಅರ್ಧ ಚಮಚ ಕಾಳು ಮೆಣಸು, ಹಾಗೆ 1 ಚಿಟಿಕೆಯಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಕಾಳನ್ನು ನೀವು ಜಾಸ್ತಿ ಸೇರಿಸ್ಕೋಬೇಡಿ, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಸೊ ಅದಕ್ಕೆ ಜಸ್ಟ್ 1 ಚಿಟಿಕೆಯಷ್ಟೇ ಸೇರಿಸ್ಕೊಳ್ಳಿ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾವು ನಾರ್ಮಲಾಗಿ ಹಾಗೆ ಉಪ್ಪು ಖಾರ ಹಚ್ಚಿ ಯಾವಾಗಲೂ ಮಾಡೋದಿದ್ದಿದ್ದೆ, ಬಟ್ ಈ ಥರ ಮಸಾಲೆ ರುಬ್ಬಿ ಅದಕ್ಕೆ ಮಾಡೋದಿದೆ ಅಲ್ಲ ರೆಸಿಪಿ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಸಾಲೆ ಎಲ್ಲ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶುಂಠಿನ ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ ಅಲ್ವ, ಅದನ್ನು ನೀರು ಸಮೇತ ಸೇರಿಸ್ಕೊತಾ ಇದ್ದೀನಿ. ನೀವು ಕೂಡ ಎಕ್ಸ್ಟ್ರಾ ನೀರು ಹಾಕೋಬೇಡಿ, ಇದರಲ್ಲಿ ಕರೆಕ್ಟ್ ಆಗುತ್ತೆ. ಮಸಾಲೆನೇ ರುಬ್ಬೋವಾಗ ಜಾಸ್ತಿ ಅದು ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿನೇ ಆಗಿರಬೇಕು. ಅದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನು ಮೊದಲೇ ಕೂಡ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿಯನ್ನು ಹಾಕಿ ಫಿಶ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇವಾಗ ಮಸಾಲೆಗೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನು ನೀವು ಸ್ವಲ್ಪ ದಪ್ಪವಾಗಿ ಹಚ್ಚಿ ಫಿಶ್ಶಿಗೆ. ಕರಾವಳಿ ಕಡೆಗಳಲ್ಲಿ ಫಿಶ್ ಫ್ರೈ ಅಷ್ಟು ರುಚಿಕರವಾಗಿರೋದಕ್ಕೆ ಈ ರುಬ್ಬಿದ ಮಸಾಲೆನೇ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಅದಕ್ಕೆ ಇದು ಇವಾಗ ಚೆನ್ನಾಗಿ ಫಿಶ್ಶಿಗೆ ಮಸಾಲೆನೇ ಹಚ್ಚಿ ಮ್ಯಾರಿನೇಟ್ ಮಾಡೋಣ. ಈ ಥರ ಮಸಾಲೆ ದಪ್ಪ ಯಾಕೆ ಹಚ್ಕೋತಾ ಇದ್ದೀನಿ ಅಂತ ಹೇಳಿದರೆ, ಇಲ್ಲಿ ತವಾ ಫಿಶ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಮಸಾಲೆ ಬಿಟ್ಟು ಹೋಗ್ಬೋದು, ಅದಕ್ಕೆ ಇವಾಗಲೇ ಸ್ವಲ್ಪ ಮಸಾಲೆ ಜಾಸ್ತಿ ಹಚ್ಕೊಳ್ಳಿ. ಇವಾಗ ಹಂಚ ಮೇಲೆ ಎಣ್ಣೆ ಹಾಕಿ ಫಿಶ್ನ ಫ್ರೈ ಮಾಡೋಣ. ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿ ಅದನ್ನು. ನೀವು ಮಸಾಲೆ ಹಚ್ಚಿದ ಕೂಡಲೇ ಫಿಶ್ನ ಫ್ರೈ ಮಾಡಬೇಡಿ, ಅಟ್ಲೀಸ್ಟ್ ಹಾಫ್ ಅವರ್ ಆದರೂ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದೆ ಅಂದರೂ ನೋ ಪ್ರಾಬ್ಲಮ್. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ.
ಆಹಾ, ಫಿಶ್ ಫ್ರೈನ ನೋಡ್ತಾ ಇದ್ರೆ ಹಾಗೆ ಬಾಯಲ್ಲೇ ನೀರು ಬರುತ್ತೆ. ನೋಡೋದಕ್ಕೆ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಕರಾವಳಿ ಕಡೆಗಳಲ್ಲಿ ಮೇಯ್ನಾಗಿ ಕೋಕೋನಟ್ ಆಯಿಲ್ ಹಾಕಿ ಫ್ರೈ ಮಾಡ್ತಾರೆ. ಬಟ್ ನಮಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ ಅಂತೇಳಿ ನಾವು ನಾರ್ಮಲ್ ಅಡುಗೆ ಎಣ್ಣೆನೇ ಯೂಸ್ ಮಾಡ್ತೀವಿ. ನಿಮಗೆ ಸೇಮ್ ಅದೇ ಥರ ಟೇಸ್ಟ್ ಬೇಕಂದರೆ ಕೋಕೋನಟ್ ಆಯಿಲ್ ಕೂಡ ಹಾಕಿ ಫ್ರೈ ಮಾಡ್ಕೋಬಹುದು. ನೋಡಿ, ಫಿಶ್ ಫ್ರೈ ರೆಡಿ ಆಗಿದೆ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಸಾಲೆನ ರುಬ್ಬಿ ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು.